ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಬ್ಲಾಗ್ ಅಂದರೆ ನಿಮ್ಮೆಲ್ಲರಿಗೂ ಹೇಳ್ಕೊಂಬರ್ತಾಯಿದ್ದೆ ನಾನು ಮೇಕಪ್ ವಿಡಿಯೋ ಮಾಡ್ತೀನಿ ಅಂತ. ಅದು ಯಾಕೋ ಅದು ಪೋಸ್ಟ್ಪೋನ್ ಆಗ್ತಾನೇ ಇದೆ. ಸೊ ಇವತ್ತು ಸಡನ್ನಾಗಿ ಲಿಪ್ಸ್ಟಿಕ್ಸ್, ಲಿಪ್ ಕಲರ್, ಶೇಡ್ಸ್ ನೋಡ್ಸೋಣ. ನನ್ನ ಹತ್ರ ಇರೋದು ಯಾವ್ಯಾವ ಶೇಡ್ಸ್ ಅಂತ ನಿಮಗೆ ನೋಡ್ಸೋಣ. ಯಾವ ಬ್ರ್ಯಾಂಡ್ ಇದೆ ಅಂತ ನಾನು ತೋರಿಸ್ತೀನಿ. ಹೈ ರೇಂಜಿಂದ ಲೋ ರೇಂಜ್ವರೆಗೂ ನನ್ನ ಹತ್ರ ಇದೆ. ನಾನು ಎಲ್ಲ ಥರನೂ ಯೂಸ್ ಮಾಡ್ತೀನಿ. ಇದನ್ನೇ ಯೂಸ್ ಮಾಡಬೇಕು, ಅದನ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಗೆ ಈಗ ತಾನೇ ನಾನು ಸ್ನಾನ ಮಾಡ್ಕೊಂಬಂದೆ. ಇವತ್ತು ಯಾಕೋ ಲೇಸಿಯಾಗಿ ಫೀಲ್ ಆಗ್ತಾಯಿದೆ. ಸೊ ಸುಮ್ಮನೆ ಹಾಗೆ ರೆಸ್ಟ್ ಮಾಡ್ಕೊಂಡಿದ್ದೆ. ನಾನು ಇವಾಗ ಪ್ರೆಸೆಂಟ್ಲಿ ಅಮ್ಮ ಮನೇಲಿದ್ದೀನಿ. ಸೊ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಮುಖಕ್ಕೆ ನಾನು ಏನೂ ಹಚ್ಚಿಲ್ಲ. ಸೊ ಮಾಯ್ಶ್ಚರೈಸರ್ ಹಚ್ಬಿಡೋಣ. ನನ್ನ ಪ್ರಾಡಕ್ಟ್ಸ್ ಎಲ್ಲ ಹಸ್ಬೆಂಡ್ ಮನೇಲಿ ಬಿಟ್ಟು ಬಂದಿದ್ದೀನಿ. ಸೊ ನನ್ನ ಹತ್ರ ಇವಾಗ ಇರೋದು ಸದ್ಯಕ್ಕೆ ಮಾಯ್ಶ್ಚರೈಸರ್ ಮಾತ್ರ. ಸೊ ಮಾಯ್ಶ್ಚರೈಸರ್ ಮಾತ್ರ ಹಚ್ತಾ ಇದ್ದೀನಿ, ಇನ್ನೂ ಹಚ್ತಾ ಇಲ್ಲ. ಲಿಪ್ಸ್ಟಿಕ್ ಸಹ ಹಚ್ಚಿಲ್ಲ, ಯಾಕಂದರೆ ನಾನು ಇವತ್ತು ಲಿಪ್ಸ್ಟಿಕ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ಟ್ರೈ ಮಾಡಿ ನಿಮಗೆ ಹಾಕಿ ನೋಡ್ಸೋಣ ಅಂತ ಹಾಗೆ ಇದ್ದೀನಿ. ಸೊ ಲಿಪ್ ಬಾಮ್ ಕೂಡ ಹಚ್ಚಿಲ್ಲ. ಸೊ ಬನ್ನಿ, ಫಸ್ಟ್ ಶೇಡ್ ಯಾವುದು ಅಂತಂದರೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ನೋಡಿ. ಟ್ರೆಡಿಷ್ನಲ್ ಲುಕ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈ ಶೇಡು. ಸೊ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಡಾರ್ಕ್ ಶೇಡ್ಸು, ನ್ಯೂಡ್ ಶೇಡ್ಸ್ ಇಷ್ಟ ಆಗುತ್ತೆ. ಸೊ ನನಗೆ ಡಾರ್ಕ್ ಆವಾಗ ಇಷ್ಟ ಆಗುತ್ತೆ. ನಾನು ನ್ಯೂಡ್ ಶೇಡ್ಸ್ ಜಾಸ್ತಿ ಯೂಸ್ ಮಾಡಲ್ಲ. ಡಾರ್ಕ್ ಅಂದರೆ ಈ ಥರ ಬ್ರೌನಿಷ್ ಎಲ್ಲ ನಾನು ಯೂಸ್ ಮಾಡಲ್ಲ. ಬರೀ ಪಿಂಕ್, ರೆಡ್ ಆ ಥರದ್ದು ನಾನು ತೋರಿಸ್ತೀನಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ಮ್ಯಾಕ್ದು ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಸೊ ಇದು ಬಂದುಬಿಟ್ಟು 2,500 ಆಗುತ್ತೆ ಇದು, ಓಕೆನಾ. ಸೊ ಇದು ಹೈ ರೇಂಜ್ದು. ಟ್ರೈ ಮಾಡಿ ಇಷ್ಟ ಆದರೆ. ಶೇಡ್ ಬಂದು 94, ಮ್ಯಾಟ್ ಸಿನ್ 94. ನೆಕ್ಸ್ಟ್ ಶೇಡ್ ಬಂದು ನಾನು ನೋಡಿಸ್ತಾ ಇರೋದು ಚೇಂಬರ್ ಅವ್ರದ್ದು. ಈ ಥರ ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದು ಕೂಡ ಡಾರ್ಕ್ ಶೇಡೆ. ಇದು ತೋರಿಸ್ತೀನಿ, ಕೈ ಮೇಲೆ ಹಾಕಿ ನೋಡಿಸ್ತೀನಿ. ಸ್ವಲ್ಪ ರೆಡ್ಡಿಶು, ಸ್ವಲ್ಪ ಬ್ರೌನಿಷ್ ಬರುತ್ತೆ. ಇದು ನಿಮಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ಈ ಥರ ಕಾಣಿಸುತ್ತೆ. ಬಾಟಲ್ ಈ ಥರ ಕಾಣಿಸುತ್ತೆ. ಚೇಂಬರ್ ಅವ್ರದ್ದು ಚೆನ್ನಾಗಿದೆ ಇದು ಕೂಡ. ಇದು ಬಂದು ಸಮಥಿಂಗ್ 1000 ಮೇಲೆ ಅಂದ್ಕೊತೀನಿ. ಇದು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ತೊಗೊಂಡಿದ್ದು ನಾನು. ಇದು 2 ಶೇಡ್ ತೊಗೊಂಡೆ. ಒಂದು ನ್ಯೂಡ್ ಶೇಡ್ ತೊಗೊಂಡೆ, ಒಂದು ಡಾರ್ಕ್ ಶೇಡ್ ತೊಗೊಂಡೆ. ಒಂದು ನ್ಯೂಡ್ ಶೇಡ್ ಬಂದು ನಾನು ನನ್ನ ಫ್ರೆಂಡಿಗೆ ಕೊಟ್ಟೆ, ಬಿಕಾಸ್ ನಾನು ಯೂಸ್ ಮಾಡಲ್ಲ ಅಷ್ಟಾಗಿ. ನ್ಯೂಡ್ ಕಲರ್ಸ್ ನನಗೆ ಸೂಟ್ ಆಗೋಲ್ಲ ನನ್ನ ಫೇಸ್ಗೆ. ಸೊ ನಾನು ಅವಳಿಗೆ ಕೊಟ್ಟೆ. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಯಾವುದಂತಂದರೆ ಶುಗರ್ ಅವ್ರದ್ದು. ಇದು ಕೂಡ ಆಲ್ಮೋಸ್ಟ್ 800 ಏನೋ ಆಗುತ್ತೆ. ಇದು ಮೆಜೆಂಟಾ ಪಿಂಕ್. ಇದು ತುಂಬ ಚೆನ್ನಾಗಿದೆ ಕಲರು. ಮ್ಯಾಟು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಲಿಪ್ಸ್ ಮೇಲೆ. ಮೆಜೆಂಟಾ ಪಿಂಕ್ ನನಗೆ ಈ ಶೇಡ್ ಬೇಕು ಅಂತ ನಾನು ಹುಡುಕ್ತಾ ಇದ್ದೆ, ಬಟ್ ನನಗೆ ಫೈನಲಿ ಸಿಕ್ತು. ಇದು ಬಂದು ವೈನ್ ಆ್ಯಂಡ್ ಶೈನು ಶೇಡ್. ಕಾಣಿಸ್ತಾ ಇದೆಯಾ ಶೇಡು? ಈ ಥರ ಇದೆ ಇದು. ಸೊ ನನಗೆ ತುಂಬ ಇಷ್ಟ ಈ ಕಲರು. ಇದು ಖಾಲಿ ಆದಮೇಲೆ ನಾನು ಮತ್ತೆ ಇದನ್ನು ತೊಗೊತೀನಿ. ಸೊ ಇದು ಮತ್ತೆ ಶುಗರ್ ಅವ್ರದ್ದೆ. ಇದು ಒಂದು ರೆಡ್, ಬ್ಲಡ್ ರೆಡ್. ಇದು ತುಂಬ ಚೆನ್ನಾಗಿದೆ. ಈ ಶೇಡ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಥರ್ಡ್ ಒನ್ ಇದು ಶುಗರ್ ಅವ್ರದ್ದು. ಲಾಂಗ್ ಲಾಸ್ಟಿಂಗು ಇರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ, ನೀಟಾಗಿ ಲಿಪ್ ಮೇಲೆ ಕೂರುತ್ತೆ. ಸೊ ಇದು
ದಿಸ್ ಇಸ್ ಫೋರ್ತ್ ಒನ್. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಆ್ಯಂಡ್ ನೆಕ್ಸ್ಟ್ ಬಂದು ಕಲಬಾರಿಂದ ನಾನು ತೊಗೊಂಡಿದ್ದೀನಿ. ಶೇಡ್ ಬಂದು ಇದು ಶೇಡ್ ಯಾವ ಥರ ಹೇಳೋದು ಗೊತ್ತಾಗ್ತಾ ಇಲ್ಲ. ಶೇಡ್ ಬಂದು ಈ ಥರ ಇದೆ, ಒಂಥರ ಲೈಕ್ ಹೊಟ್ಟಿಸಿ ಇದು ಚೆನ್ನಾಗಿದೆ. ಈ ಶೇಡ್ ಕೂಡ ಲೈಕ್ ನಾರ್ಮಲ್ ಸುಮ್ಮನೆ ಹಾಗೆ ಆಚೆ ಹೋಗಬೇಕಾದ್ರೆ ಆವಾಗ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಶೇಡ್ ಕೂಡ ಕಲರ್ ಬರೋದು. ಶೇಡ್ ನನಗೆ ಹೇಳಕ್ಕೆ ಬರ್ತಾ ಇಲ್ಲ, ಅದರ ಹೆಸರು ಬಂದು ಪ್ರೊನೌನ್ಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅದು ಶೇಡ್ ಹೆಸರು ಸಾಲ್ಟ್ರಿ ಸಮಥಿಂಗ್ ಇದೆ. ಅದು ಶೇಡ್ ನಂಬರ್ 7 ಅಷ್ಟೇ. ಓಕೆ, ನೆಕ್ಸ್ಟ್ ಬಂದು ಮಾಮಾರ್. ಇದೊಂದು ನ್ಯೂಡ್ ಶೇಡು ನಾನು ತೊಗೊಂಡಿರೋದು. ಫಸ್ಟ್ ನ್ಯೂಡ್ ಶೇಡ್ ನನ್ನ ಹತ್ರ ನಾನು ತೊಗೊಂಡಿರೋದು ಇದನ್ನು. ಇದು ಮಾಮಾ ಅರ್ತ್ ಲಿಪ್ಸ್ಟಿಕ್ ನೀವು ಕೇಳಿದ್ದೀರಾ, ತುಂಬ ಚೆನ್ನಾಗಿದೆ. ನ್ಯಾಚುರಲ್, ಅದು ಏನೂ ಹಾರ್ಮ್ಫುಲ್ ಆಗಲ್ಲ ಲಿಪ್ಸ್ಗೆ. ಸೊ ಆ ಥರ ಮಾಡಿದ್ದಾರೆ. ನನ್ನ ಹತ್ರ ಒಂದು 3 to 4 ಇದೆ. ಇದು ಮಾಮಾ ಅರ್ತ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನ್ಯೂಡ್ ಶೇಡು. ಬಟ್ ಏನು ಗೊತ್ತಾ, ಇವಾಗ ಎಲ್ಲರೂ ನ್ಯೂಡ್ ಶೇಡ್ಸ್ ಇಷ್ಟಪಡ್ತಾರೆ. ಬಟ್ ಒಬ್ಬೊಬ್ಬರು ಒಂದೊಂದು ಫೇಸ್ಗೆ ಒಂದೊಂದು ಕಲರ್ ಸೂಟ್ ಆಗುತ್ತೆ. ಸೊ ಈ ಶೇಡ್ ನನಗೆ ಅಷ್ಟು ಸೂಟ್ ಆಗಲ್ಲ. ಬಟ್ ಇಷ್ಟ ಆಯಿತು, ಸರಿ ಟ್ರೈ ಮಾಡೋಣ ಅಂತ ತೊಗೊಂಡೆ ಮಾಮಾ ಅರ್ತ್ ಅವ್ರದ್ದು. ಸೊ ನೆಕ್ಸ್ಟ್ ಬಂದು ಮೆಬಿಲೈನ್ ಅವ್ರದ್ದು ಶೇಡ್ ಬಂದು 30 ರೊಮ್ಯಾಂಟಿಕ್. ಇದು ಬಂದು ಯಾವ ಥರ ಅಂದರೆ ಈ ಥರ ಇದೆ ಪಿಂಕು. ಬಟ್ ನಿಮಗೆ ಯಾವ ಥರ ಕಾಣಿಸ್ತದೆ ಅಂತ ಗೊತ್ತಿಲ್ಲ. ಇದು ಮಿಠಾಯಿ ಕಲರ್ ಇದೆ. ಇದು ಹಾಕಿದ ತಕ್ಷಣ ಲಿಪ್ ಮೇಲೆ ಹಾಕಿದ್ಮೇಲೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ. ಆ ಥರ ಇದೆ ಇದು. ಸೊ ಇದು ಮಿಠಾಯಿ ಥರ ಇದೆ, ತುಂಬ ಡಾರ್ಕ್ ಮಿಠಾಯಿ ಕಲರ್. ನಿಮಗೆ ಗೊತ್ತಾ, ರೋಡ್ ಸೈಡೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ಮಿಠಾಯಿ ಪ್ಯಾಕೆಟ್ಸು, ಆ ಥರ ಕಲರ್ ಅದು. ಸೊ ನೆಕ್ಸ್ಟು ಇನ್ನೊಂದು ಬಂದು ಅದು ಕೂಡ ಮೆಬಿಲೈನ್ ಅವ್ರದ್ದೇ ಡಾರ್ಕ್ ಶೇಡು, ಶೇಡ್ ನಂಬರ್ 20. ಇದು ಕೂಡ ರೆಡ್ ಮೆರೂನ್ ಕಲರ್. ಮೆರೂನ್ ಕಲರ್, ತುಂಬ ಮೆರೂನ್ ಇದೆ. ಇದು ಕೂಡ ನನ್ನ ಫೇವ್ರೆಟ್ ಕಲರು. ನನಗೆ ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಸೊ ನೆಕ್ಸ್ಟ್ ನ್ಯೂಡ್ ಕಲರ್ ನನ್ನ ಹತ್ರ ಇರೋದು ಕಲರ್ ಬಾರ್ ಅವ್ರದ್ದು ನ್ಯೂಡ್ ಶೇಡು. ಕಾಣಿಸ್ತಾ ಇದೆಯಾ ನಿಮಗೆ? ಲಾಸ್ಟ್ ಒನ್ನು ಕಾಣಿಸ್ತಾ ಇದೆಯಾ? ನ್ಯೂಡ್ ಶೇಡು ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ. ಈ ನ್ಯೂಡ್ ಶೇಡ್ ಬಂದು ಕಲರ್ ಬಾರ್ ಅವ್ರದ್ದು ಡೈಲಿ ನಾವು ನಾರ್ಮಲಾಗಿ ಆಚೆ ಹೋಗಬೇಕಾದ್ರೆ ಇಲ್ಲ ಡೈಲಿ ಮನೇಲಿ ಇರಬೇಕಾದ್ರೆ ನಿಮಗೆ ಲಿಪ್ಸ್ಟಿಕ್ ಹಾಕ್ಕೋಬೇಕು ಅಂತಂದರೆ ಆ ಶೇಡ್ ಯೂಸ್ ಮಾಡ್ಬೋದು. ಅದು ಕಲರ್ ಶೇಡ್ ಬಂದು ಡೂ ಮಿ ಡಾರ್ಲಿಂಗ್ 22. ಟ್ರೈ ಮಾಡಿ, ಚೆನ್ನಾಗಿದೆ. ನೆಕ್ಸ್ಟ್ ಹೊಸದಾಗಿ ಲಾಂಚ್ ಆಗಿರೋ ಲಿಪ್ಸ್ಟಿಕ್ ಮಾಮಾ ಅರ್ಥಲ್ಲಿ ಮಾಮಾ ಅರ್ತ್. ಸೊ ನಾನು ಇದೊಂದು ಶೇಡ್ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕಿಂಗು. ವಾವ್, ಕಲರೇ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಎಷ್ಟು ಸ್ಮೂತಾಗಿ ಅಪ್ಲೈ ಮಾಡ್ಬೋದು ಗೊತ್ತಾ? ಎಷ್ಟು ಲೈಕ್ ಏನು ಹೇಳೋದು, ಫ್ಲವರ್ ಥರ ಇದೆ. ಅಷ್ಟು ಚೆನ್ನಾಗಿ ಅದು ಸ್ಕಿನ್ ಮೇಲೆ ಲೈಕ್ ಸ್ಯಾಟಿನ್ ಥರ ಎಷ್ಟು ಸಾಫ್ಟ್ ಇದೆ ಅಂತಂದರೆ ತುಂಬ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಶೇಡ್ ಏನಂದರೆ ಅದೇ ಅದರಲ್ಲಿ ಮಾಮಾ ಅರ್ಥಲ್ಲಿ ಡಾರ್ಕ್ ಶೇಡ್ ತೊಗೊಂಡೆ ನಾನು. ಯಾಕೋ ಮಾಮಾ ಅರ್ತ್ ಬಿದ್ದು ಹೋಗ್ತಾ ಇದೆ. ಇದು ವೆರಿ ಡಾರ್ಕ್ ಕಲರು. ಸೊ ನನಗೆ ಡಾರ್ಕ್ ಕಲರ್ ಸೂಟ್ ಆಗುತ್ತಲ್ವ, ಸೊ ನಾನು ಯಾವಾಗಲೂ ಡಾರ್ಕ್ ಕಲರ್ಸ್ಗೆ ಹೋಗ್ತೀನಿ. ಈ ಥರ ಇದೆ.
ಇದು ಶೇಡ್ ಬಂದು ರೂಬಿ ಕ್ರಶ್ ಅಂತ, ತುಂಬ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಬಂದು ಮೋದಿ ಕೇರ್ ಬ್ರ್ಯಾಂಡ್ ಕೇಳಿದ್ದೀರಾ, ಮೋದಿ ಕೇರ್ ಬ್ರ್ಯಾಂಡ್ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಬ್ರ್ಯಾಂಡು, ಅವ್ರದ್ರಲ್ಲಿ ನಾನು ಅರ್ಬನ್ ಕಲರ್ ಲಂಡನ್ ಅಂತ ಅವ್ರದ್ರಲ್ಲಿ ನಾನು ತೊಗೊಂಡಿದ್ದೆ ಈ ಕಲರು. ಇದು ಸಿಮಿಲರ್ ಇದೆ, ಮಾಮಾ ಅರ್ಥೂ ಇದು ಸಿಮಿಲರ್ ಇದೆ. ಎಷ್ಟು ಲಿಪ್ಸ್ಟಿಕ್ಸ್ ಇದ್ರೂ ಹೆಣ್ಮಕ್ಳಿಗೆ ಅದು ತೊಗೊಳೋಣ, ಈ ಕಲರ್ ತೊಗೊಳೋಣ, ಆ ಕಲರ್ ತೊಗೊಳೋಣ, ಹೋಗಿದ ಕಡೆ ಎಲ್ಲ ಲಿಪ್ಸ್ಟಿಕ್ಸ್ ಬೇಕು ಅಂತ ಅನಿಸುತ್ತೆ ಅಲ್ವಾ? ಎಸ್. ನೆಕ್ಸ್ಟ್ ನನ್ನ ಹತ್ರ ಇರೋದು ಲ್ಯಾಕ್ಮಿ ಪಿಂಕ್. ಸೊ ಎಲ್ಲಿ ಹಾಕೋದು ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಸ್ಮೆಲ್ಸ್ ವೆರಿ ಗುಡ್ ಇದು ಪಿಂಕ್ ಕಲರ್. ನನ್ನ ಫಸ್ಟ್ ಟೈಮ್ ನಾನು ಇನ್ವೆಸ್ಟ್ ಅಂದರೆ ಲಿಪ್ಸ್ಟಿಕ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೊಂಡಿರೋದು ಲಿಪ್ಸ್ಟಿಕ್ ಅಂದರೆ ಇದೆ. ಇದು ಆವಾಗ 499 ಸಮಥಿಂಗ್ ಇತ್ತು, ಆವಾಗ ನಾನು ತೊಗೊಂಡಿದ್ದು. ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮೋದಿ ಕೇರ್ ಅವ್ರದ್ದೇನೆ ಅರ್ಬನ್ ಕಲರ್ ಲಂಡನ್ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ನೋಡಿ, ನಾನು ಬ್ಲ್ಯಾಕ್ ಲವರು. ಸೊ ಇದು ನೋಡಿ ಹೇಗಿದೆ ಪ್ಯಾಕಿಂಗ್. ಇದು ಒಂಥರ ಪಿಂಕ್, ನಿಮಗೆ ರೆಡ್ ಥರ ಕಾಣಿಸ್ತಾ ಇದೆ ಅಲ್ಲಿ ಕ್ಯಾಮ್ರಾಗೆ, ಬಟ್ ಇಟ್ ಈಸ್ ನಾಟ್ ರೆಡ್ ಆ್ಯಂಡ್ ಇಟ್ ಈಸ್ ನಾಟ್ ಪಿಂಕ್ ಆಲ್ಸೋ. ಇದು ಬಂದು ಒಂಥರ ನ್ಯೂಡ್ ಥರನೇ ಇದೆ ನೋಡಿ. ಒಂದು ಹಿಂಗೆ ಹಾಕಿದ್ರೆ ಲೈಟ್ ಬರುತ್ತೆ, ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಡಾರ್ಕ್ ಆಗುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನಿವಾಗ ಲೋ ರೇಂಜಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ತೊಗೊಂಡಿರೋದೆಲ್ಲ ಸ್ವಲ್ಪ 500, 600, 1000 ಮೇಲೆ 2000, 2500 ಆ ಥರ ಎಲ್ಲ ಇರೋದು. ಇವಾಗ ನಾನು ತೋರಿಸ್ತಾ ಇರೋದು ಲೋ ರೇಂಜ್, ಓಕೆನಾ? ಲೋ ರೇಂಜ್ ಕಮ್ಮಿನೇ, ಓಕೆನಾ? ಸೊ ಲೋ ರೇಂಜಲ್ಲಿ ನಾನು ಇವಾಗ ಜಾಸ್ತಿ ಹೋಗ್ತಾ ಇರೋದು ಶಾಪಿಂಗ್ಗೆ ಝೂಡಿಯೋಗೆ. ಸೊ ಝೂಡಿಯೋಯಿಂದ ನಾನು ಲಿಪ್ಸ್ಟಿಕ್ ತೊಗೊಂಡೆ. ಈ ಕಲರ್ ನೋಡಿ, ಇದು ನೋಡಿದ ತಕ್ಷಣ ನನಗೆ ಲಿಪ್ಸ್ಟಿಕ್ ತೊಗೊಳೋಣ ಅಂತ ಅನ್ನಿಸ್ತು. ಈ ಶೇಡು ನ್ಯೂಡ್ ಶೇಡ್ ಇದು. ಸೊ ಇದು ಸಮಥಿಂಗ್ 200, 150 ಸಮಥಿಂಗ್, ನನಗೆ ಗೊತ್ತಿಲ್ಲ ನನಗೆ. ಬಟ್ ಈ ಕಲರ್ ನೋಡಿ, ನ್ಯೂಡ್ ಶೇಡ್. ಸೊ ನನ್ನ ಸ್ಕಿನ್ ಟೋನ್ಗೆ ನ್ಯೂಡ್ ಶೇಡ್ಸ್ ಸೂಟ್ ಆಗಲ್ಲ ಅಂತ ಹೇಳಿದೆ ಅಲ್ಲ, ಲಾಸ್ಟಲ್ಲಿ ನಾನು ಒಂದು ನ್ಯೂಡ್ ಶೇಡ್ ಹಾಕಿ ನೋಡಿಸ್ತೀನಿ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುತ್ತಾ ಇಲ್ಲ ಅಂತ ನೀವೇ ಹೇಳಿ, ಓಕೆನಾ? ನೆಕ್ಸ್ಟ್ ಒನ್ ಬಂದು ಝೂಡಿಯೋದೆ ನ್ಯೂಡ್ ಶೇಡ್. ಇದು ಕೂಡ ಬ್ರೌನಿಶ್ ನೋಡಿ, ನ್ಯೂಡ್. ಇದೊಂದು, ಇದು ಝೂಡಿಯೋದಲ್ಲ, ಸಾರಿ, ಇದು ಬಂದು ಸ್ಟೈಲ್ ಅಪ್ಪಲ್ಲಿ ನಾನು ತೊಗೊಂಡಿದ್ದು. ನಾನು ಝೂಡಿಯೋದೇ ಅಂದ್ಕೊಂಡಿದ್ದೀನಿ, ಸಾರಿ. ಇದು ಬಂದು ಸ್ಟೈಲ್ ಅಪ್ಪಲ್ಲಿ ತೊಗೊಂಡೆ. ಇದು ಸಮಥಿಂಗ್ 200 ಸಮಥಿಂಗ್ ಇದೆ, ಎರಡು ನ್ಯೂಡ್ ಶೇಡೆ. ನೆಕ್ಸ್ಟು ಒಂದು ಲಿಪ್ ಗ್ಲಾಸ್ ತೊಗೊಂಡೆ. ಇದು ಬಂದು ದಿಸ್ ಇಸ್ ಫ್ರಮ್ ಝೂಡಿಯೋ ಅಂದ್ಕೊತೀನಿ, ದಿಸ್ ಇಸ್ ಫ್ರಮ್ ಝೂಡಿಯೋ ಓನ್ಲಿ. ಯಾ ಇದೊಂದು ಲಿಪ್ ಗ್ಲಾಸು. ಇದು ಒಂದು ಸಮಥಿಂಗ್ 100 ಸಮಥಿಂಗ್ ಅಷ್ಟೇ. ಆಮೇಲೆ ಲಿಪ್ ಪೆನ್ಸಿಲು, ಇದು ಎಲ್ಲಿ ತೊಗೊಂಡೆ? ಇದು ಎಲ್ಲೋ ಬ್ಯೂಟಿ ಸೆಂಟರಲ್ಲೆಲ್ಲೋ ತೊಗೊಂಡಿದ್ದೀನಿ. ಇದು ಕೂಡ ಬ್ಯೂಟಿ ಸೆಂಟರಲ್ಲೆಲ್ಲೋ ತೊಗೊಂಡೆ. ಇದು ಕೂಡ ಇದೊಂದು ನ್ಯೂಡ್ ಶೇಡ್, ಇದೊಂದು ಡಾರ್ಕ್ ಶೇಡ್ ತೊಗೊಂಡೆ. ಸೊ ಇಷ್ಟಿಗಿದೆ ನನ್ನ ಹತ್ರ ಸದ್ಯಕ್ಕೆ. ನಾನು ಮುಂದಕ್ಕಿನ್ನ ಎಷ್ಟು ತೊಗೊತೀನೋ ಗೊತ್ತಿಲ್ಲ, ಇಷ್ಟು ಇದದು. ಸೊ ನಿಮ್ಗೆ ಹೇಳ್ದಂಗೆ ನಾನು ಒಂದು ನ್ಯೂಡ್ ಶೇಡು ಹಾಕಿ ನನ್ನ ಲಿಪ್ ಮೇಲೆ ತೋರಿಸ್ತೀನಿ, ಅದು ಸೂಟ್ ಆಗುತ್ತಾ ಇಲ್ಲ ಅಂತ ನನಗೆ ನೀವು ನೋಡಿ ಹೇಳಬೇಕು. ಸೊ ನಾನು ರಿಮೂವರ್ ಎತ್ಕೊಂಡಿದ್ದೀನಿ, ಅದು ಝೂಡಿಯೋಯಿಂದ ನಾನು ತೊಗೊಂಡಿರೋದು. ಇದು ನೀಟಾಗಿ ರಿಮೂವ್ ಆಗುತ್ತೆ, ಲಿಪ್ಸ್ಟಿಕ್, ಮೇಕಪ್ ಕೂಡ ನೀಟಾಗಿ ರಿಮೂವ್ ಆಗುತ್ತೆ.
ಸೊ ರಿಮೂವ್ ಆಯಿತು. ಯಾವುದು ಹಾಕೋಣ? ನ್ಯೂ ಶೇಡ್ ಸ್ಟೈಲ್ ಅಪ್ದೇ ಹಾಕೋಣ. ಓಕೆ, ಇದು ಕೂಡ ಏನೋ ಡಾರ್ಕ್ ಕಾಣಿಸ್ತಾ ಇದೆ, ನ್ಯೂಡ್ ಥರ ಕಾಣಿಸ್ತಾ ಇಲ್ಲ. ಸೊ ಲೆಟ್ ಮೀ ಟ್ರೈ ಅನದರ್ ಒನ್. ನ್ಯೂಡ್ ಯಾವ್ದು ಹಾಕೋಣ? ಬ್ರೌನ್ ಸ್ಟೈಲ್. ಎಸ್, ನ್ಯೂಡ್ ನನ್ನ ಸ್ಕಿನ್ಗೆ ಸೂಟ್ ಆಗ್ತಾ ಇದೆಯಾ? ನೀವೇ ಹೇಳಿ. ಇಸ್ ಇಟ್ ಸೂಟಿಂಗ್ ಮೈ ಸ್ಕಿನ್? ನೋ, ಐ ಡೋಂಟ್ ಲೈಕ್. ಯು ಲೈಕ್ ಕಮ್ ಆನ್. ಸೊ ಇದಾಗಿತ್ತು ನನ್ನ ಲಿಪ್ಸ್ಟಿಕ್ಸ್ ಶೇಡ್ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವ ಶೇಡ್ ನನಗೆ ಸೂಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.